ರಾಜು ತಂಗಿಯ ಹುಷಾರ ಕರ್ಕೋಗಪ್ಪ. ಹುಷಾರ ಕರ್ಕೋಗ್ಬಿಟ್ಟು ಹುಷಾರ ಕರ್ಕಬಾ. ಅತ್ತಾಗಿತ್ತಾಗ ಹೋಗ್ಬೇಡಿ. ಆಮೇಲೆ ನೀರು ಕಾವಲಿ ಜಾಸ್ತಿ ಬರ್ತದೆ. ಮೇಲೆ ಆಟ ಗೀಟ ಆಡಕ್ಕೆ ಹೊಂಟ್ಕೊಂಡು ಹೋಗ್ಬಿಟ್ಟಿರಿ. ಒಟ್ಟಿಗೆ ಬರಬೇಕು, ಒಟ್ಟಿಗೆ ಹೋಗ್ಬೇಕು. ಸ್ಕೂಲ್ಗೆ ಹೋಗ್ಬಿಟ್ಟು ಒಟ್ಟಿಗೆ ಬನ್ನಿ ಅಷ್ಟೇ. ಅತ್ತಾಗಿತ್ತಾಗ ಹೋಗಕ್ಕೆ ಹೋಗ್ಬೇಡಿ. ಆಮೇಲೆ ರೋಡ್ ದಾಟ ಹೋಗ್ತಾರೆ. ಹುಷಾರಾಗಿ ದಾಟಿ ಓಡಿ ಬರೋದಾಗೆಲ್ಲ ಮಾಡಬೇಡ. ನೀನು ಅಷ್ಟೇ ಯಾಕನವ ಚಿನ್ನು. ಅಣ್ಣನ ಜೊತೆ ಬಾ ಕೈ ಹಿಡ್ಕೊಂಡು ಅತ್ತಾಗಿತ್ತಾಗ ಹೋಗ್ಬೇಡ. ಇಲ್ಲ ರಾಜಾ, ನೀನು ಸ್ಕೂಲ್ ಬಿಡ್ತು ಅಂದ್ಬಿಟ್ಟು ಅವಳ ಬಿಟ್ಟು ಓಡ್ ಬರಬೇಡ. ಜೊತೆಗೆ ಕರ್ಕಬ ಹೊಡೆದ್ಬಿಡ್ತೀನಿ. నేనేను ಹಂಗೆ ಮಾಡಿದ್ದೀನಿ. ನೀನು ಬಿಟ್ಟು ಬಂದ್ಬಿಟ್ಟಿದ್ದಿ. ಅವ್ಳು ಬರಕ್ಕೆ ಗೊತ್ತಾದ ಸಣ್ಣ ಹೆಣ್ಣು. ಇವಳೆ ಯಾಕನವ ಇವತ್ತು ಕಾಯಿನಿಲ್ಲ, ಅವಳು ಇತ್ತಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಹಂಗೆಲ್ಲ ಮಾಡರ ನೀನು. ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ದು. ಕಾಯ್ಕೊಂಡು ಇದ್ಬಿಟ್ಟು ತಂಗಿನ ಕರ್ಕಬ. ಹಂಗೆಲ್ಲ ಮಾಡ್ಬಿಡ್ದು. ನೀನು ಹೆಂಗೆ ಬಿಟ್ಟು ಬಂದ್ಬಿಟ್ಟು ಅವ್ಳು ಬರಕ್ಕೆ ಗೊತ್ತಾದ. ಸರಿ ಅವ. ಓ ಈಕ್ಳು ಸ್ಕೂಲ್ಗೆ ಹೋಯ್ತದವ. ಈ ಸ್ಕೂಲ್ಗೆ ಹೋಯ್ತಿದ್ರಲ್ಲ. ಅಯ್ಯೋ ಬೋವ ಬಲ್ಲಿ ಕಾಸು ಕೊಟ್ಟನು. ಅಜ್ಜಿ ಅಜ್ಜಿ ನಂಗೆ ಕಾಸು. ಅಜ್ಜಿ ನಂಗೆ ಎತ್ತಾಗೋಗಿದ್ರಿ ಅತ್ತ ನೀವು. ಆಗ್ಲಿಂದ ಹುಡುಗ ಸಾಕಾಯ್ತು. ಹೊಲ್ಕೋಗ್ಬೇಕು. ಅಡುಗೆನೂ ಮಾಡಿಲ್ಲ ಇನ್ನುವೇ. ಅದಕ್ಕೆ ಏನು ಮಾಡೋದು ಅಂತಂಗೆ ಕೇಳೋದು ಅನ್ಕೊಂಡಿದ್ದೆ. ಅಲ್ಲ ಈಕ್ಳಿಗೆ ಏನು ಕೊಟ್ಟೆ ನೀನು? ರಾತ್ರಿ ದಿವಸ ಅನ್ನ ಇತ್ತಲ್ಲ ಅಗ್ರಸ್ ಕೊಟ್ಟಿವ್ನಿ. ಅವ್ರು ಉಣ್ಕೊ ಹೋಯ್ತವ್ರೆ. ಈಗ ಏನಾರು ಅಡುಗೆ ಮಾಡೋದ ಅಂತ. ಅಲ್ಲ ಏನಾರು ಹೆಚ್ಚು ಕಡೆ ಮಾಡ್ಕೊಡ್ಬೇಕಲ್ವ ಈಕ್ಳಿಗೆ. ತಂಗನಕ್ಕೆ ಆರಾಮ ಮಾಡ್ಬಿಡ್ತಿದ್ಯಲ್ಲ. ಅತ್ತೆ ಅದೇ ಒತ್ತಾಗೋಯ್ತು. ಇತ್ಲು ಕಸ ಎಲ್ಲ ಕುಡ್ಸೋಗಂಟ. ಸರಿ ಈಗ ಹೋಗಿ ಮಾಡ್ತೀನಿ ತಗೊಳ್ಳಿ. ಈಗೇನು ಹೋಗೋ ಗಂಟೆ ಜಲ್ದಿ ಮಾಡಾಕ್ಬಿಡ್ತೀನಿ. ಸರಿ ಕತ್ ಹೋಗೋ ತಟಪಟ್ನೆ ಮಾಡ್ಕೊಂಬತ್ತೆ. ಅವನಿಗೆ ಒಟ್ಕೊಳಕ್ಕೆ ಬಂದನ ಇಲ್ಲಕಂತ ತಗೊಳ್ಳಿ. ಮಧ್ಯಾಹ್ನಕ್ಕೆ ಮಾಡ್ಕೊತಕ್ಕೆ ಹೋಗೋದು. ರಾತ್ರಿದು ಅನ್ನ ಇತ್ತಲ್ಲ ಸಾರು ಇತ್ತಲ್ಲ ಅದನ್ನೇ ಉಣ್ಕೊಬೋದ್ರು ಅವರು. ನಿಮಗೆ ಒಂದು ರಾಗಿ ರೊಟ್ಟಿ ಹಾಕೊಡ್ತೀನಿ. ಒಂದೇಡ ಸಾಕಾ? ಹಂಗೇನೋ ಸಾಕಾಯ್ತದೆ. ರಾತ್ರಿ ದವಸ ಇದ್ರೆ ಅದನ್ನೇ ಕೊಡು ಸಾಕು. ಇನ್ನೊಂದ್ಸಲ ಏನು ಮಾಡ್ತಾ ಕೂತ್ಕೊಂಡಿಯೇ? ಇಲ್ಲಕ್ಕ ಸುಮ್ಮನಿರಿ. ಒಂದೆರಡು ರೊಟ್ಟಿ ಹಾಕೊಟ್ಟನಂತೆ ತಿನ್ನಿವ್ರಿ. ನಾನು ಒಂದು ರೊಟ್ಟಿ ತಿನ್ಕೊತೀನಿ. ಮಧ್ಯಾಹ್ನಕ್ಕೆ ಏನಾರು ಅಡ್ಗಿಡ್ಗೆ ಮಾಡ್ಕೊ ಹೋಯ್ತೀನಿ. ಹಂಗೆ ಮಾಡು. ಜಿ ಕಾಸು ಸುಮ್ಮನೆ ಹೊಟ್ಟೆ ಉರ್ಸ್ಬೇಡಿ ಅಮ್ಮನ್ನ. ಕಾಸು ಕಾಸು ಅನ್ಕೊಂಡು ನೀವು ಸಂಡೆ ಗಂಟೆ ಅಮ್ಮನ ಹೊಟ್ಟೆ ಉರ್ಸಿರಾ? ಸುಮ್ಮನಿರು ಪದ್ಮ, ಮಕ್ಕಳಲ್ವಾ ನೀನು. ಯಾಕಂಗೆ ಅಡಿಯೇ ಬಂದ್ರವ ಬನ್ನಿ. ಕಾಸು ಕೊಟ್ಟನು. ಎಷ್ಟು ಕೊಡೋದು? 2 ರೂಪಾಯಿ ಕೊಡೋಣ. ಬೇಡ ಎತ್ತಬೇಕು. ಅದೇ 10 ರೂಪಾಯಿ ಕೊಡೋದಿ. 10 ರೂಪಾಯಿ ಏನು ಮಾಡಕ್ಕ? 10 ರೂಪಾಯಿ ನಿಂಗೆ 5 ರೂಪಾಯಿ ಕೊಟ್ಟನು. ಇಬ್ರು ಏನಾರು ತಕತೀನಿ. ಸರಿ ಹುಷಾರಾಗಿ ಹೋಗಿದ್ ಬನ್ನಿ. ಅತ್ತಾಗಿತ್ತಾಗ ಹೋಗ್ಬಿಡಿ. ಚಂಗಿಂಗ್ಲ ಆಡ್ತಾ ನಿಂತ್ಕೊಬೇಡಿ. ಎಟ್ಟಿಗೆ ಬಂದ್ಬಿಡಿ ಸ್ಕೂಲ್ ತಕ್ಷಣ. ಸರಿ ಅವ್ವ. ಅಜ್ಜಿ ಅಜ್ಜಿ 10 ರೂಪಾಯಿ ಕೊಡಜ್ಜಿ. 10 ರೂಪಾಯಿ ಕೊಡ್ತೀನಿ. ಇಬ್ರು 5 ರೂಪಾಯಿ ತಗೊಳ್ಳಿ. ಅವ್ಳಿಗೆ ಗೊತ್ತಾಯ್ಕಿಲ್ಲ. ನೀನು ತಗೊಂಡು ಅವ್ಳಿಗೂ ತಿಂಡಿ ತಗೊಂಡ ಮೇಲೆ ಒಬ್ಬನೇ ತಿನ್ಕೊ ಬಂದ್ಬಿಟ್ಟಿ. ಅಜ್ಜಿ ಅನ್ನಂಗೆ ಕೊದ್ಬೇಡ ನೀನು. ಅವನು ನಂಗೆ ಕೊದಕ್ಕೂ ಇಲ್ಲ ಏನೂ ಇಲ್ಲ ಅಜ್ಜಿ. ಹಂಗೆ ಮಾಡಲ್ಲ ರಾಜಾ. ಅಲ್ಲ ಇಲ್ಲ ಅಜ್ಜಿ ಇಲ್ಲ. ಅವಳೇ ಸುಳ್ಳು ಹೇಳೋದು. ತಿಂಡಿನೆಲ್ಲ ಅವಳೇ ಕಿತ್ಕೊ ತಿನ್ಕೊಳ್ಳೋದು. ತಂಗಿ ಅಲ್ವಾ? ಸರಿ ತಗೊಳ್ಳಿ ಕಾಸ. ಇವತ್ತೇ ಹೊಲದಲ್ಲಿ ಬೇರೆ ಕೆಲಸ ಅದೇ. ತಟಪಟ್ನೆ ಅಡುಗೆ ಮಾಡ್ಕೊಂಡು ಹೊಂಟೋಗ್ಬಿಟ್ಟು ಅವ್ರಿಗೂ ಬಸಿಯ ಏನೋ ಸಹಾಯ ಮಾಡೋಕ್ಕಾಯ್ತದೆ. ನೇನೇನೂ ಹೊಲ್ಕೆ ಹೋಗ್ಲಿಲ್ಲ, ಏನೂ ಇಲ್ಲ. ಸುಮ್ಮನೆ ಬಟ್ಟೆ ಒಗಿಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂದ್ಬಿಟ್ಟು ಒಂದಿನ ಅನ್ಯಾಯ ಮಾಡಿಬಿಟ್ಟೆ. ಇವತ್ತು ಎಷ್ಟೊತ್ತು ಆಗೋಯ್ತಲ್ಲ. ಅದಕ್ಕೆ ಒತ್ತಾಯ ಜಲ್ದಿ ಎದ್ದು ಅಡುಗೆ ಮಾಡ್ಕೊಬಿಡ್ಬೇಕು. ಅದು ಕೆಲಸ ಮಾಡ್ತಾ ನಿಂತ್ಕೊಂಡ್ರೆ ಎಷ್ಟೊತ್ತು ಆಗೋಯ್ತದೆ. ಇನ್ನು ಯಾವಾಗಪ್ಪ ನಾನು ಹೋಗೋದು? ಹೊಲ್ಕೆ ಹೋಗಿ ಯಾವಾಗ ಅಷ್ಟು ದೂರ ನಡ್ಕೊಂಡು ಇನ್ನು ಯಾವಾಗ ಹೋಗೋಣಪ್ಪ ನಾನು? ಎಷ್ಟೊತ್ತು ಆಗೋಯ್ತಲ್ಲ. ತಾಳು ತಟಪಟ್ನೆ ಮಾಡ್ಗಿಟ್ಕೊಬಿಡೋದ. ಅತ್ತೆಯವ್ರಿಗೆ ಬೇರೆ ರೊಟ್ಟಿ ಹಾಕೊಡ್ಬೇಕು. ಅವ್ರಿಗೆ ಒಂದೆರಡು ರೊಟ್ಟಿ ಹಾಕೊಟ್ಬಿಟ್ಟು ಜಲ್ದಿ ಅಡುಗೆ ಮಾಡ್ಕೊಬಿಡ್ತೀನಿ. ಪದ್ಮ ಪದ್ಮ ಯಾರದು? ನಾನು ಕನಕ. ಅಯ್ಯೋ ನಾನು ಕನಕ. ಜಯಕ್ಕ. ಓ ಜಯಕ್ಕನಾ? ಬಾ ಜಯಕ್ಕ. ಏನು ಸಮಾಚಾರ? ನೀ ಸೊಸೆ ಎತ್ತಗೋದ್ಲು? ಅಯ್ಯೋ ಒಟ್ಕೆನ ಮಾಡ್ತಾವಳೆ ಬಾ. ಅಯ್ಯೋ ಕೆಲಸ ಇರ್ತದಲ್ಲ, ಒತ್ತಾಗೋಯ್ತು. ಬಾ ಒಟ್ಕೊಂಡು ಬೈಲಿ. ನಾನು ಇಟ್ಲಿಗೆ ಅನ್ನಾಗ್ರಿಸ್ ಕೊಟ್ಲಂತೆ. ನಂಗೊಸಿ ರೊಟ್ಟಿ ಹಾಕ್ತೀನಿ ಅಂದ್ಲು. ಹೊಲ್ಕೆ ಅವ್ನಿಗೆ ಹೊಲ್ಕೆ ಹೋಗೋನಲ್ಲ ಅವನು. ಅವ್ನಿಗೊಸಿ ಇಟ್ಟು ತಗೋಬೇಕು. ಅದಕ್ಕೆಲ್ಲ ಮಾಡ್ತಿದ್ದಾಳೇನೋ ಬಾ. ಅದೇನಳಿಕೆ ಅವ್ರೇಕಾಯಿ ಕುಯ್ಯೋದಿತ್ತು. ನೀ ಸೊಸೆ ಬಂದ್ಗಿಂದಳೇನೋ ಅಂದ್ಬಿಟ್ಟು ಹಂಗೆ ಕರ್ಕ ಹೋಗೋದ ಅನ್ಕೊಂಡು ಕೇಳ್ಕೊಂಡು ಹೋಗೋದ. ಬಂದ್ರೆ ನಳಕ್ಕೆ ಕರೆದ್ಬಿಟ್ಟು ಹೋಗೋದ ಅನ್ಕ ಬಂದಾಳ ಗುತ್ತಿಗೆಗೆ. ಬಂದು ಮಾಡ್ಕೋಬೋದು. ಇಲ್ಲ ಅಂದರೆ ಬಂದು ಮಾಡಿಕೊಟ್ರೆ ನಮ್ಮ ಮಟ್ಟಿಲಿ ನಾವು ಒಂದಿನ ಯಾರು ಬಂದ್ಬಿಟ್ಟು ಮಾಡ್ಕೊಡ್ತೀವಿ. ಏನು ಮಾಡೋದು? ಎಲ್ಲವಾಗ ಹೇಳಿದ್ರೆ ನಮ್ಮ ಹೊಟ್ಟೆಲಿ ಕೆಲಸ ಅದೇ, ನಮ್ಮ ಹೊಲದಲ್ಲಿ ಕೆಲಸ ಅದೇ, ಈಗ ಬರೋಕೈಕಿಲ್ಲ ಅಂತ ಹೇಳ್ತಾ ಕೂತವ್ರೆ. ಅವರೇಕಾಯಿ ಬೇರೆ ಬಂದ್ಬಿಟ್ಟವೆ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ತಡು ಪದ್ಮ ಇದ್ಲಲ್ಲ, ನೋಡ್ಬಿಟ್ಟು ಕರೆದ್ಬಿಟ್ಟು ಹೋಗೋಕ್ಕಾಯ್ತದೆ ಬಂದ್ಗಿಂದ್ರೆ ಅಂತ ಅಂದ್ಬಿಟ್ಟು ಹಂಗೆ ಬಂದೆ. ಏನು ಬಂದಾಳ ಪದ್ಮ? ಇಲ್ಲ ಕಣವ ಬರೋಕ್ಕಿಲ್ಲ. ಇಲ್ಲೇ ಇಕ್ಳಿಗೆ ಒಟ್ಟಿಗೆ ಮಾಡ್ಕೊಡ್ಬೇಕು. ಸ್ಕೂಲ್ಗೆ ಹೋಯ್ತವೆ. ಆಮೇಲೆ ಹೊಲ್ಕೆ ಹೋಗ್ಬೇಕು. ಹೊಲ್ಕೆಲ್ಲ ಅಡುಗೆ ಮಾಡ್ಕೊಡ್ಬೇಕು. ನನಗೂ ಆಯ್ಕಿಲ್ಲ ಕೆಲಸ. ನನಗಾರು ಆಗಿದ್ರೆ ಏನಾರು ಒಂದೊಂದು ಕೆಲಸ ಮಾಡ್ಕೊಳ್ಳಿವ್ನಿ. ಅವಳೇ ಎಲ್ಲನೂ ಮಾಡ್ಕೊ ಹೋಗ್ಬೇಕಲ್ಲ. ಏನು ಆಯ್ಕಿಲ್ಲ ಕಣವಂಗೆಲ್ಲ ಬಂದು ಮಾಡೋಕ್ಕಾಯ್ಕಿಲ್ಲ ಅವಳಿಗೆ. ಒಂದು ಕೆಲಸ ಆದರೆ ಸರಿ. ಯಾಕೆ ಒತ್ತಾರೆ ಹೋಗ್ಬಿಟ್ಟು ಮಧ್ಯಾಹ್ನಕ್ಕೆ ಬಂದ್ಬಿಡೋದು ಕನಕ. ಏನು ಒತ್ತು ಮಾಡೋದಲ್ಲ, ತಟಪಟ್ನೆ ಜಲ್ದಿ ಕಳಿಸ್ಬಿಡ್ತೀವಿ. ಏನು ಬೇರೆಯವರು ಒತ್ತಾರಿಂದ ಸಂಜೆ ಗಂಟೆ ಇರ್ಸ್ಕೊತಾರಲ್ಲ, ಹಂಗೇನು ಇರ್ಸ್ಕೊಳಕ್ಕಿಲ್ಲಕತ್ತೆ ಕಳ್ಸಕ್ಕ. ಅಯ್ಯೋ ಇಲ್ಲ ಕಣಜಯ್ಯಕ್ಕ, ಹೇಳ್ನಿಲ್ವ ನಾನು? ಐಕ್ಳಿಗೆ ಇಟ್ಟು ಸೊಪ್ಪೆಲ್ಲ ಮಾಡಬೇಕು. ಆಮೇಲೆ ಎಲ್ಲ ಕೆಲಸ ಅವೇ ಬೇಡಕ್ಕ ತೋಗು. ನಮ್ಮ ಮೊದಲು ಕೆಲಸ ಅದಲ್ಲ. ಒಂದ್ಸಲ ಬೇಕಾದ್ರೆ ಕೇಳಿ ನೋಡು. ಅವಳು ನಾನು ಹೇಳಿದ್ನೇ ಹೇಳೋದು. ಬೇಕಾದ್ರೆ ಕೇಳಿ ನೋಡು. ಅಯ್ಯೋ ಸರಿಕತ್ ಬಿಡಕ್ಕ. ಅವಳು ನಮ್ಮ ಅಮ್ಮ ಏನೇನ ಮತ್ತೆ ಏನು ಹೇಳ್ತದೆ ಅದೇ ಅಂತ ಅವಳು ಹಂಗೆ ಅಂತಾಳೆ. ಸುಮ್ಮನೆ ಸರಿಕತ್ ಬಿಡಕ್ಕ. ಬಾಜೇಕ ಒಟ್ಕೊಂಡ್ಕೊ ಹೋಗು. ಇಲ್ಲ ಕತೆ ಯಾರನ್ನಾರು ಕರಿತೀನಿ ತಾಳು ನೋಡ್ತೀನಿ.
ನಾಳೆ ಅವ್ರೆಕಾಯಿ ಕುಯ್ಬೇಕು. ಯಾರು ಕರೆದ್ರು ಒಬ್ರು ಬರ್ತಾ ಇಲ್ಲ. ಒಪ್ಕೊಬಿಟ್ಟಿನಿ, ಅದಕ್ಕೆ ಒಪ್ಕೊಬಿಟ್ಟಿನಿ, ಇದಕ್ಕೆ ಒಪ್ಕೊಬಿಟ್ಟಿನಿ ಅಂತವ್ರೆ. ಏನು ಮಾಡೋದು? ಅಯ್ಯೋ ತಳ, ಏನಾರು ಒಂದು ಮಾಡೋಕ್ಕಾಯ್ತದೆ. ತಳವೆ ಬರ್ತೀನಿ ತಳಕ. ಅತ್ತೆ ಏನು ಪದ್ಮ? ಅದೇ ಬನ್ನಿ, ರೊಟ್ಟಿ ಮಾಡಿ ಮಡ್ಗೀವ್ನಿ, ಹಾಕೊಟ್ಬಿಡೋಣ. ಹೊಲ್ಕ್ ಹೋಗ್ಬೇಕು, ಗೊತ್ತಾಯ್ತದೆ. ಹೊಲ್ಕೋದಿಯಾ? ನಾನು ಆಮೇಲೆ ಹಾಕ ತಿಂತೀನಿ, ಹೋಗು. ಇಷ್ಟೊತ್ತೆ ಹೊಟ್ಟೆ ಹತ್ತಿತ್ತಲ್ಲ ನನಗೆ, ಆಮೇಲೆ ನಾನು ಹಾಕ ತಿಂತೀನಿ. ಹೋಗು, ಹುಷಾರಾಗಿ ಹೋಗಿದ್ ಬಾ. ಬನ್ನಿ, ಆರೋಯ್ತದ ರೊಟ್ಟಿ ಹಾಕೊಟ್ಬಿಡ್ತೀನಿ. ಊಟ ಗಿಟ್ಟ ಎಲ್ಲನೂ ಹಾಕಿ ಮಡ್ಗೀವ್ನಿ. ಇನ್ನು ನಿಮ್ಗೆ ರೊಟ್ಟಿ ಹಾಕೊಟ್ಬಿಡ್ತೀನಿ, ತಿನ್ಕೊಳ್ಳಿ ನೀವು. ಆಮೇಲೆ ಕೊಯ್ತೀನಂತೆ. ಇಲ್ಲ ಕತೆ, ಹೊಟ್ಟೆ ಹಸಿತಾ ಇಲ್ಲ. ನೀನು ಹೋಗು, ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೀನು ಹೊಟ್ಕೊಂಡ್ಕೊಂಡು ಹೋಗು ಹೋಗು. ಹಂಗಂದಿರ ತಾಳಿ ಮತ್ತೆ ಹೋಯ್ತೀನಿ. ಅತ್ತೆ ಹುಷಾರು ಕಣತ್ತೆ, ನಾನು ಹೊಲ್ಕೋಗಿದ್ದು ಬರ್ತೀನಿ. ಹುಷಾರಾಗಿರಿ, ಒಟ್ಟು ಮಾಡಿ ಎಲ್ಲರೂ ಮಡಗೀನಿ. ನೋಡ್ತೀನಿ, ಅಲ್ಲಿ ಕೆಲಸ ಇದ್ರೆ ಕೆಲಸ ಮಾಡಿ ಬರ್ತೀನಿ. ಇಲ್ಲ ಅಂದರೆ ಅವ್ರಿಗೆ ಊಟ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ತಲೆ ಕೆಡ್ಸ್ಕೊಬೇಡಿ. ಊಟ ಮಾಡಿಬಿಟ್ಟು ಇರೇ ಐಕ್ಳು ಬಂದರೆ ಐಕ್ಳು ಅತ್ತಗಿತ್ತಾಗ ಹೋಗ್ಬೇಡಿ ಅನ್ನಿ. ಹಟ್ಟಿತವೆ ಇರಿ ಅನ್ನಿ, ಐಕ್ಳು ಚೆಂಗ್ಳು ಜಾಸ್ತಿ. ಮನೆ ತವ ಇಸ್ಕಳಿಯತ್ತೆ. ಸರಿ ಕಣವ, ಸರಿ ಕತೆ. ನೀನು ಹುಷಾರಾಗಿ ಹೋಗಿದ್ ಬಾ.